ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್. ಈ ಎಪಿಸೋಡ್ನ ನಾನು ನಮ್ಮ ತೋಟದಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ನಾನು ನಮ್ಮ ತೋಟಕ್ಕೆ ಹೋಗ್ತೀನಿ, ಅಲ್ಲಿಂದ ನೆಕ್ಸ್ಟು ನಮ್ಮ ತೋಟದ ಹತ್ರ ಇರೋ ಕಾಡಿಗೆ ಹೋಗ್ತೀನಿ. ಬನ್ನಿ ನಿಮಗೂ ತೋರಿಸ್ಕೊಂತ ಹೋಗ್ತೀನಿ. ಇವಾಗ ನಾನು ನಮ್ಮ ತೋಟಕ್ಕೆ ಬಂದಿದ್ದೀನಿ. ಈ ತೋಟದಲ್ಲಿ ಈಗ 20 ಡೇಸ್ ಬ್ಯಾಕ್ ಅಡಿಕೆ ಹಾಕಿದ್ದೀವಿ. ನಾಟಿ ಅಡಿಕೆನೆ, ಒಂದು 4 to 5 ಇಯರ್ಸ್ ಬೇಕು ಈ ಅಡಿಕೆ ಬರೋಕ್ಕೆ. ಆ್ಯಂಡ್ ಅದ್ರ ಜೊತೆ ಬಾಳೆ ಇದೆ. ಇದು ಏಲಕ್ಕಿ ಅಲ್ಲ, ನೇಂದ್ರ. ಇದು ಚಿಪ್ಸ್ ಬಾಳೆಹಣ್ಣು ಅಂತಾರೆ ಅದು. ಇದನ್ನು ನಮ್ಮ ಅಜ್ಜಿನ ನೋಡ್ಕೊತಾರೆ ಅದು ಕಂಪ್ಲೀಟ್ಲಿ ಈಗ. ಆ್ಯಂಡ್ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದೆ ಬಂಡೀಪುರ ಟೈಗರ್ ರಿಸರ್ವ್. ಸೊ ನಾವು ಹೋಗಿದ್ದಿದ್ದ ದಿನ ತುಂಬ ಜೋರಾಗೇ ಮಳೆ ಬಂತು. ಆ್ಯಂಡ್ ತೋಟದಲ್ಲಿ ಮಳೆ ಡ್ರಾಪ್ಲೆಟ್ಸ್ ಎಲ್ಲ ನಿಂತಿತ್ತು. ಸೊ ನಮಗೂ ಖುಷಿನೇ ಅಲ್ಲ, ಏಕೆಂದರೆ ಅಡಿಕೆಗೂ ಮತ್ತು ಬಾಳೆಗೂ ಎರಡಕ್ಕೂ ನೀರು ಅವಶ್ಯಕತೆ ಇರೋದ್ರಿಂದ ಯೂಸ್ಫುಲ್ ಆಗುತ್ತೆ. ನಾವು ಅಡಿಕೆ ಹಾಕಿದ್ದು 20 ಡೇಸ್ ಬ್ಯಾಕ್ ತುಂಬ ಸಣ್ಣ ಇದ್ದಿದ್ದ ಟೈಮಲ್ಲೇ ಹಾಕಿದ್ದಿತ್ತು. ಓನ್ಲಿ ಬಿಕಾಸ್ ಬಾಳೆ ಇದೆ. ಸೊ ಬಾಳೆದು ನೆರಳು ಬಿದ್ದು ಅಡಿಕೆ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅನ್ನೋ ರೀಸನ್ಗೆ ಹಾಕಿದ್ದಿದ್ದು. ಆ್ಯಂಡ್ ಒಂದು ಪ್ಲ್ಯಾಂಟಿಗೂ ಒಂದು ಅಡಿಕೆಗೂ ಡ್ಯಾಮೇಜ್ ಆಗಿಲ್ಲ ಇದುವರೆಗೂ. ಅದೇ ಖುಷಿ. ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. 20 ಡೇಸ್ ಅಂದರೆ ಆಲ್ಮೋಸ್ಟ್ ಒಂದು ಗೊತ್ತಾಗ್ಬಿಡುತ್ತೆ ಒಂದು ಎಷ್ಟು ಪ್ಲ್ಯಾಂಟ್ಸ್ ಹೋಗಿದೆ ಏನು ಅಂತ. ಬಟ್ ನಮ್ಮದ್ರಲ್ಲಿ ಒಂದೂ ಹೋಗಿರಲಿಲ್ಲ. ಸೊ ಅದೇ ಖುಷಿ ನಮಗೆ. ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ನಮ್ಮ ತೋಟದ ಹತ್ರ ಇರೋ ಕಾಡಿಗೆ ಹೋಗ್ತೀವಿ. ಆ್ಯಂಡ್ ಬನ್ನಿ ಅಲ್ಲಿ ಹೋಗ್ತಾ ಒಂದಿವೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀವಿ. ಈಗ ನಂತ ಜಾಸ್ತಿ ಉಂಟು. ಫಿಲಂಪತಿ ನಮ್ಮದು ಬಾಯಿನ ಒಂದು ಕುಂಟೆಗೆ 7 ಲಕ್ಷ ನಡೀತಾನಂತ. 7 ಕುಂಟಾದ ಸಪ್ರೇಟ್ ತೋಟ, 25 ತೆಂಗಿನ ಮರದ ತಗೊಬಿಡಿ ಅಂತ. ಇವಾಗ ನಮ್ಮ ಗಾಡಿ ಹಾಕ್ಕೊಂಡು ನಮ್ಮ ಕಾಡು ಸೈಡಿಗೆ ಹೋಗ್ತಾ ಇದ್ದೀವಿ. ಇದೇ ರೂಟಲ್ಲಿ ಕಾಡಿಗೆ ಹೋಗೋದು. ಈಗಲೂ ತುಂಬ ಜನ ದನ ಕುರಿಗಳೆಲ್ಲ ಅವ್ರು ಕಾಡಿಗೆ ಹೋಗ್ಕೊಂಡು ಹೋಗ್ತಾರೆ. ಬಟ್ ಇನ್ಸೈಡ್ ಫಾರೆಸ್ಟ್ ಹೋಗಲ್ಲ. ಇಲ್ಲಿ ನಮಗೆ ಆದಂಥ ಒಂದು ಕಾಡಿದೆ ಲೆಫ್ಟಲ್ಲಿ. ಸೊ ಅಲ್ಲಿ ಹೋದರೆ ಆ ಬೆಟ್ಟಕ್ಕೆ ಹೋಗ್ತಾರೆ, ಬಂದುಬಿಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಅಲ್ಲಿ ಬರೀ ಹತ್ರನೇ ಏನಾದರೂ ಬೆಳಗ್ಗೆಯಿಂದ ಸಂಜೆ ತನಕ ದನ ಕರುಗಳನ್ನೆಲ್ಲ ಹುಡ್ಕೊಂಡಾಗ ವಾಪಸ್ ಊರಿಗೆ ಬಂದುಬಿಡ್ತಾರೆ. ಸೊ ಅಲ್ಲಿ ಹೋಗೋ ರೂಟೇ ಈ ರೋಡು. ನಿಮಗೆ ಅಲ್ಲಿ ಎದುರುಗಡೆ ಏನು ಬೆಟ್ಟಗಳೆಲ್ಲ ಕಾಣಿಸ್ತಾ ಇದೆ ಅದೆಲ್ಲ ಬಂಡೀಪುರ್ಗೆ ಸೇರಿದಂಥ ಕಾಡು ಮತ್ತು ಬೆಟ್ಟನೇ. ಆ್ಯಂಡ್ ಈ ರೀಜನಲ್ಲೂ ಟೈಗರು ಫ್ಯೂ ಇಯರ್ಸ್ ಬ್ಯಾಕ್ ಒಬ್ಬರನ್ನ ಸಾಯಿಸಿತ್ತು. ಅಲ್ಲೂ ಟೈಗರ್ಗಳು ಓಡಾಡುತ್ತೆ. ಬಟ್ ಯಾವತ್ತೂ ನಮ್ಮ ಕಣ್ಣಿಗಂತೂ ಈ ಸೈಡು ಲೈವಾಗಿ ಕಾಣಿಸಿಲ್ಲ. ಇದೆಲ್ಲ ಟೈಗರ್ ರಿಸರ್ವು. ಇಲ್ಲೆಲ್ಲ ಕಾಣ್ತಾ ಇರೋದು ಇಲ್ಲಿ ಟ್ರೆಂಚ್ ಹೊಡೆದಿರೋದು ಆನೆಗಳು ಬರಬಾರ್ದು ಅಂತ. ಸೊ ಆಗ ನಾವು ಈ ಕಾಡಿಗೆ ದನ ಎಲ್ಲ ಹೊಡ್ಕೊಂಡು ಹೋಗ್ತಾ ಇದ್ವಿ. ಸೊ ಈಗ ಅಲೋ ಇಲ್ಲ ಇರೋ ಒಳಗಡೆ ದನ ಎಲ್ಲ. ಇದೆಲ್ಲ ಕಂಪ್ಲೀಟ್ ಈ ಕಡೆ ಸ್ಟ್ರೈಟ್ 15 ಕಿಲೋಮೀಟರ್ಸು, ಈ ಕಡೆ ಲೆಫ್ಟ್ 15 ಕಿಲೋಮೀಟರ್ಸು, ಇದೆಲ್ಲ ಕಾಡು ಸುತ್ತಬಿಟ್ಟಿದ್ದೀವಿ. ಇದೆಲ್ಲ ಬಂಡೀಪುರಕ್ಕೆ ಸೇರುತ್ತೆ. ಸೊ ಈ ಬೆಟ್ಟ ಏನಿದೆ ಇದನ್ನು ಕರಡಿ ಒಡ್ಡು ಅಂತ ಕರೀತಾರೆ. ಸೊ ಇಲ್ಲೆಲ್ಲ ಸ್ಲಾಟ್ ಬೇರ್ಗಳು ತುಂಬ ಜಾಸ್ತಿ. ಸೊ ಈಗ ರೀಸೆಂಟಾಗಿ ಇದನ್ನೆಲ್ಲ ಟೈಗರ್ ರಿಸರ್ವ್, ಬಂಡೀಪುರ ಟೈಗರ್ ರಿಸರ್ವ್ಗೆ ಆ್ಯಡ್ ಮಾಡಾದ್ಮೇಲೆ
ಇಲ್ಲೆಲ್ಲ ಟ್ರೆಂಚ್ ಮಾಡಿ ಹೊಡೆದ್ಬಿಟ್ಟಿದ್ದಾರೆ ನೋಡಿ, JCB ಎಲ್ಲ ಹೊಡೆದು ಎಲೆಕ್ಟ್ರಿಕ್ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ. ಸೊ ಈಗ ಇಲ್ಲೆಲ್ಲ ನೋ ಎಂಟ್ರಿ. ಸೊ ಈ ಕಾಡು ಒಳಗಡೆ ಹೋದರೆ ನಮ್ದು ಇನ್ನೊಂದು ದೇವಸ್ಥಾನ ಇದೆ, ಅದೊಂದು ಕಲೋ ಇದೆ ಅಷ್ಟೇ. ಸೊ ಅದು ಬಿಟ್ಟರೆ ನೋ ಒನ್ ಕ್ಯಾನ್ ಎಂಟರ್ ದಿಸ್ ಫಾರೆಸ್ಟ್. ಸೊ ಇಲ್ಲಿ ಇದು ಕಾಡು. ಸೊ ಇಲ್ಲಿ ಇದು ಬೌಂಡ್ರಿ ಲೈನು, ಇಲ್ಲಿ ಟೈಗರ್ ರಿಸರ್ವ್ ಎಂಡ್ ಆಗುತ್ತೆ, ಇಲ್ಲಿಂದ ತೋಟಗಳಿವೆ. ಸೊ ಇವ್ರು ನೈಟ್ ಟೈಮ್ ಆನೆಗಳು ಕಾಯೋಕ್ಕೆ ಇಲ್ಲಿ ನೋಡಿ ಟ್ರೀ ಯೂಸ್ ಮಾಡ್ಕೊಂಡಿದ್ದಾರೆ. ನಾನು ಆ್ಯಕ್ಚುಲಿ ಬಂದಿದ್ದೀನಿ, ಆನೆಗಳು ತುಂಬ ನೋಡಿದ್ದೀನಿ ಇಲ್ಲಿ, ಆನೆಗಳು ಮತ್ತು ಟೈಗರ್ ಫುಟ್ ಪ್ರಿಂಟ್ ಎಲ್ಲ ನೋಡಿದ್ದೀನಿ, ಬಟ್ ಪಗ್ ಮಾರ್ಕ್ಸು. ಬಟ್ ಲೈವಾಗಿ ಈ ಏರಿಯಾದಲ್ಲಿ ನೋಡಿಲ್ಲ, ಇದ್ರ ಹಿಂದೆ ಸೈಡೆಲ್ಲ ನೋಡಿದ್ದೀನಿ, ಬಟ್ ಈ ಕಡೆ ನೋಡಿಲ್ಲ ನಾನು. ಬಟ್ ಇಲ್ಲಿದೆ ನೋಡಿ, ಇದೇ ಟ್ರೆಂಚ್ ಹೊಡೆದಿರೋ ಇದು ಆನೆಗಳು ಬರಬಾರ್ದು ಅಂತ. ಇಲ್ಲಿ ಆನೆಗಳಿದ್ರೂ ಆಶ್ಚರ್ಯ ಇಲ್ಲ. ಇಲ್ಲಿ ಈಗ ಈವ್ನಿಂಗ್ ಆಯಿತು, ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಆನೆಗಳೀಗ ಈ ತೋಟಗಳಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗೆಲ್ಲ ಕಂಪ್ಲೀಟ್ ತೋಟ. ಸೊ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈಗ ಆನೆಗಳು. ನೈಟ್ ಒಂದಿನ ಕ್ಯಾಂಪ್ ಹಾಕ್ತೀನಿ ಇಲ್ಲಿ, ಆವಾಗ ವಿ ಕ್ಯಾನ್ ಸಿ ದಿ ಎಲಿಫೆಂಟ್ಸ್ ಲೈಫ್. ಸೊ ಈಗ ನಾನು ಬಂದಿರೋದು ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಹೋಗೋ ರೋಡು, ಇಲ್ಲಿ ಕಾಡೊಳಗಡೆ. ಸೊ ಇಲ್ಲಿಂದ ಟೈಗರ್ ರಿಸರ್ವ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೆನ್ಸ್ ಬಿಟ್ಟಿದ್ದಾರೆ, ಇಲ್ಲಿ ಆನೆಗಳು ಬರಬಾರ್ದು ಅಂತ. ಸೊ ಎವ್ರಿ ನೈಟ್ ಅಥವಾ ಈವ್ನಿಂಗ್ ಆಗ್ತಾಯಿದ್ದಂಗೆ ಇದೇ ರೋಡಲ್ಲಿ ಇಲ್ಲಿ ಬಂದು ಒಂದು ಫೀಮೇಲ್ ಹರ್ಡ್ ಇದೆ, ಅದ್ರ ಜೊತೆ ಒಂದು ಮೇಲ್ ಎಲಿಫೆಂಟ್ ಇದೆ. ಸೊ ಅದು ಅದ್ರ ಕೊಂಬನ್ನ ಯೂಸ್ ಮಾಡಿ ಇಲ್ಲಿ ತಂತಿನ ತಳ್ಳುತ್ತೆ. ಸೊ ತಂತಿನ ಅದು ಹಿಡಿದಿಟ್ಕೊಳ್ಳುತ್ತೆ, ಹಿಡಿದಿಟ್ಕೊಂಡು ತಳ್ಳಿ ನೆಕ್ಸ್ಟು ಎಲ್ಲ ಹೆಣ್ಣಾನೆಗಳನ್ನೂ ಅದು ಕಳಿಸ್ಬಿಟ್ಟು ಆಮೇಲೆ ಅದು ದಾಟ್ಕೊಂಡು ಬರುತ್ತೆ. ಸೊ ಬಂದು ವಾಪಸ್ ಈ ಕಡೆ ತೋಟಗಳಿದೆ. ಸೊ ಇಲ್ಲಿ ತೋಟಗಳಲ್ಲಿ ಜೋಳ ಏನೇನು ಹಾಕಿರ್ತಾರೆ ಅದೆಲ್ಲನೂ ತಿನ್ಕೊಂಡು ವಾಪಸ್ ಬೆಳಗ್ಗೆ ಅಷ್ಟರಲ್ಲಿ ಇದೇ ರೂಟಲ್ಲಿ ಅದೇ ಸಿಂಗಲ್ ಟಸ್ಕರು ಬಂದು ಕರ್ಕೊಂಡು ಆ ಫೀಮೇಲ್ ಹರ್ಡ್ನ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಸೊ ಸೇಮ್ ರಿಪೀಟ್ ವೀಕ್ಲಿ 3 to 4 times ಇದೇ ಕತೆ ಇದಿರುತ್ತೆ ಆನೆದು. ಸೊ ಇಲ್ಲಿ ನೋಡಿ ಟ್ರೆಂಚ್ ಎಲ್ಲ ಹೊಡೆದಿರೋದು ಕಾಣ್ತಾ ಇದೆ, ಇಲ್ಲಿ ನೋಡಿ ಟ್ರೆಂಚ್ ಇಲ್ಲೆಲ್ಲ. ಸೊ ಇದೆಲ್ಲ ರಿಸ್ಕು, ಇದೆಲ್ಲ ಟೈಗರ್ ರಿಸರ್ವ್ ಮಧ್ಯದಲ್ಲಿ ತೋಟಗಳಿರೋದು. ಸೊ ದಿಸ್ ಈಸ್ ಹೌ ಫಾರ್ಮರ್ಸ್ದು ಕಷ್ಟ. ಈಗ ವಾಪಸ್ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗದೇ ಇರೋ ಕಾರಣ ಅಲ್ಲಿ ಎಲೆಕ್ಟ್ರಿಕ್ಕು ಅಡ್ಡನ್ನು ಕಟ್ಬಿಟ್ಟಿದ್ದಾರೆ. ಸೊ ತುಂಬ ಕಷ್ಟ ಇದೆ ಹೋಗೋದಲ್ಲಿ. ಸೊ ಅದಕ್ಕೆ ರಿಸ್ಕ್ ಬೇಡ. ಆಮೇಲೆ ಸಂಜೆ ಆಯಿತು, ಆನೆಗಳು ಅಲ್ಲೇ ಟರ್ನಲ್ಲಿ ರೈಟು ಲೆಫ್ಟಲ್ಲೆಲ್ಲ ನಿಂತಿರುತ್ತೆ. ಸಡನ್ನಾಗಿ ಫೇಸ್ ಟು ಫೇಸ್ ಆದರೆ ತುಂಬ ಕಷ್ಟ. ಸ್ವಲ್ಪ ದೂರ ಇದ್ದರೆ ಅಟ್ಲೀಸ್ಟ್ ಎಸ್ಕೇಪ್ ಆಗ್ಬೋದು. ಟರ್ನಿಂಗಲ್ಲಿ ಫೇಸ್ ಟು ಫೇಸ್ ಸಿಕ್ಬಿಟ್ರೆ ಅದು ಗಾಬರಿ ಆಗಿಬಿಡುತ್ತೆ ಆ್ಯಂಡ್ ನಾವು ಗಾಬರಿ ಆಗಿಬಿಡ್ತೀವಿ ಆ್ಯಂಡ್ 100% ಅದು ಅಟ್ಯಾಕ್ ಮಾಡಿಬಿಡುತ್ತೆ. ಸೊ ಆ ರೀಸನ್ನಿಂದ ಹೆಡಿಂಗ್ ಟುವರ್ಡ್ಸ್ ದ ವಿಲೇಜ್ ಬ್ಯಾಕ್. ಸುಮ್ಮನೆ ರಿಸ್ಕ್ ಬೇಡ ಅಂತ ಅಷ್ಟೇ.